ವಾಸನೆರಪ್ಪ. ಥೂ, ಇದಕ್ಕಿಂತ ನಮ್ಮ ಹಳ್ಳಿನಾಗೆ ಗದ್ದೆ ಹೋಗ್ತೀವಲ್ಲ ಅಲ್ಲೇ ಎಷ್ಟು ಚೆನ್ನಾಗಿರ್ತದೆ. ಐ, ಲಕ್ಷ್ಮಿ ಅಕ್ಕ ಇದೆ ಅಲ್ವಾ ತಿರುಗ್ಸಕ್ಕೆ ಹೇಳಿದ್ದು? ತಿರುಗಿಸಿದ್ರೆ ಎಲ್ಲಿಂದ ಬರ್ತದ ನೀರು? ಸತಿ ತಿರುಗಿಸ್ ನೋಡೇ ಬಿಡಣ. ಬೇಡ ಬೇಡ, ನೀರ್ಗಿರ್ ಬಂದ್ರೆ ಬಟ್ಟೆಲ್ಲ ನೆಂದೋಗ್ತದೆ. ಮಾಡೋಣ, ಇದ್ರಾಗ ಗೊತ್ತಿಲ್ವಲ್ಲ, ಅದ್ರಾಗ ನೋಡೋಣ. ಇಷ್ಟು ಚೆನ್ನಾಗಿದೆ ನೀರು. ನೋಡಿ, ಮಳೆ ಮಳೆ ಬಂದಾಗ ಬರ್ತಾ ಇದೆ. ಈ ತರ ನಾನು ಯಾವತ್ತೂ ಸ್ನಾನ ಮಾಡಿಲ್ಲ. ಸ್ವರ್ಗ ಸ್ವರ್ಗ ಇದ್ದಂಗಿದೆ. ಸ್ವಾತಿ ಮುತ್ತಿನ ಮಳೆ ಹನಿಯೇ, ಮೆಲ್ಲ ಮೆಲ್ಲನೆ ತೆರೆಗಿಳಿಯೇ. ಸ್ವಾತಿ ಮುತ್ತಿನ ಮಳೆ ಹನಿಯೇ, ಮೆಲ್ಲ ಮೆಲ್ಲನೆ ತೆರೆಗಿಳಿಯೇ. ಗಗನದಲ್ಲಿ ಮಳೆಯ ದಿನ, ಗುಡುಗಿನ ತನನ, ಆ ತನನದಲ್ಲಿ ಧರಣಿಯಲ್ಲಿ ಹಸುರಿನ ಜನನ. ಮಲೆನಾಡಿನ ಮಳೆ ಹಾಡಿನ ಪಿಸು ಮಾತಿನ ಹೊಸತನ ಈ ಸವಿದೆನ. ಪ್ರಿಯಾ ಪ್ರಿಯಾ, ಆಯ್ತಾ? ಅಯ್ಯೋ, ಲಕ್ಷ್ಮಿ ಅಕ್ಕ ಕರೀತಾ ಇದ್ದಾರೆ. ಅಯ್ಯೋ, ನಾನು ಇದ್ರಲ್ಲಿ ಸ್ನಾನ ಮಾಡಿಕೊಂಡು ಅರ್ಧ ಗಂಟೆ ಆಗೋಯ್ತು. ನೋಡ್ಲೇ ಇಲ್ಲ, ಗೊತ್ತಾಗ್ಲೇ ಇಲ್ವಲ್ಲ ನನಗೆ. ಇಷ್ಟೊತ್ತವರೆಗೂ ಏನು ಮಾಡ್ತಿದ್ದಾಳೋ ಒಳಗಡೆ ಅನ್ಕೊಂಡ್ರೋ ಏನೋ. ಬೇಗ ಹೋಗೋಣ. ಪ್ರಿಯಾ, ಏನು ಮಾಡ್ತಿದ್ಯಾ ಪ್ರಿಯಾ? ಆಯ್ತಾ ಸ್ನಾನ? ಹಾ 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 ಅಕ್ಕ, ಬಂದೆ ಬಂದೆ ಬಂದೆ, ಬಟ್ಟೆ ಹಾಕೋತಾ ಇದ್ದೀನಿ. ಬೇಗ ಬಾ ಪ್ರಿಯಾ, ನಿನ್ಗೋಸ್ಕರನೇ ಅವಾಗಲಿಂದ ಕಾಯ್ತಿದ್ದೀನಿ. ಬೇಗ ಬಾ. ಹಾ ಹಾ ಅಕ್ಕ, ಬಂದೆ ಬಂದೆ, ಒಂದೆರಡು ನಿಮಿಷ ಅಕ್ಕ, ಬಂದೆ. ಅಯ್ಯೋ ರಾಮ, ನಾನು ಬೇರೆಯವ್ರ ಮನೆ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ. ಬೇಗ ಬಟ್ಟೆ ಹಾಕೊಂಡು ಹೋಗೋಣ. ಪಾಪ ಲಕ್ಷ್ಮಿ ಅಕ್ಕ ಅವಾಗಿಂದ ಕಾಯ್ತಾ ಇದ್ದಾರೆ. ಬಾ ಪ್ರಿಯಾ, ಬಾ ಕುತ್ಕೋ ಬಾ. ಹಾ ಅಕ್ಕ, ಪರವಾಗಿಲ್ಲ ಬಿಡಿ, ನಿಂತ್ಕೋತೀನಿ. ಬಾ ಪ್ರಿಯಾ, ಪರವಾಗಿಲ್ಲ, ಇಲ್ಲಿ ಬಿಡಿ ಅಕ್ಕ, ನೀವು ಕುತ್ಕೊಳ್ಳಿ. ಹೇಳಿದ್ರೆ ಕೇಳೋದೇ ಇಲ್ಲಪ್ಪ ನೀನೊಂದು. ಅಲ್ಲ, ಇಷ್ಟೊತ್ತವರೆಗೂ ಏನು ಮಾಡ್ತಿದ್ದೆ ಬಾತ್ರೂಮಲ್ಲಿ? ಹಾಂ, ಅದು ಅದು ಅಕ್ಕ, ಅದು ನೀರು ಮೊದಲು ಬರಲಿಲ್ಲ, ಅದಕ್ಕೆ ಯಾವುದು ಅಂತ ನೋಡ್ತಿದ್ದೆ. ಅದು ಅಲ್ಲದೆ ಈ ಥರ ಸ್ನಾನನ ನಾನು ಜೀವನದಲ್ಲಿ ಇದೇ ಮೊದಲನೇ ಬಾರಿ ಅಕ್ಕ ಮಾಡಿದ್ದು. ತುಂಬ ಚೆನ್ನಾಗಿತ್ತು. ಮೇಲಿಂದ ನೀರು ಬರುತ್ತೆ ಮಳೆ ಬಂದಂಗೆ. ನನಗಂತೂ ತುಂಬ ಖುಷಿ ಆಯಿತು ಅಕ್ಕ. ಓಹೋ, ಸರಿ ಹೋಯ್ತು ಬಿಡು. ಹಾಗಿದ್ರೆ ನೀರಲ್ಲಿ ಆಟಾಡ್ಕೊಂಡು ಕೂತಿದ್ಯಾ ನೀನು? ಇಲ್ಲ ಅಕ್ಕ, ಆಟ ಆಡ್ತಿರ್ಲಿಲ್ಲ, ಸ್ನಾನ ಮಾಡ್ತಿದ್ದೆ ಅಷ್ಟೇ. ಪ್ರಿಯಾ, ಅತ್ತೆಯವರು ಮಲ್ಗಕ್ಕೆ ಹೋಗಿದ್ದಾರೆ. ನಮ್ಮ ಯಜಮಾನ್ರು ಬರೋದು ಲೇಟು, ಮತ್ತು ಚಿನ್ಮ ಕೂಡ ಮಲಗಿದ್ದಾಳೆ. ಮತ್ತು ನಿನ್ನ ಸ್ಟೋರಿನ ಮುಂದುವರಿಸ್ತೀಯಾ? ಹಾಂ ಅಕ್ಕ, ಹೇಳ್ತೀನಿ. ಒಂದಿನ ನಮ್ಮಪ್ಪ ಪೇಟೆಗೆ ಹೋಗಿದ್ರು. ಮನೆಯಲ್ಲಿ ನಾನು, ಅಜ್ಜಿ ಮತ್ತು ನಮ್ಮಮ್ಮ ಮತ್ತು ನನ್ನ ತಂಗಿ 4 ಜನ ಇದ್ದಿದ್ದು. ಅವ್ವ ಪ್ರಿಯಾ, ಒಂಚೂರು ಎಲ್ಲಡಿಕೆ ಖಾಲಿ ಆಗ್ಬಿಟ್ಟೈತೆ ಕಣವ, ಕಾಸು ಕೊಡ್ತೀನಿ, ಹೋಗ್ಬಿಟ್ಟು ತಗೊಬಂದ್ಬಿಡವ. ಆ ಶೆಟ್ರಂಗಡಿ ಐತಲ್ಲ, ಶೆಟ್ರಂಗಡಿ, ಅಲ್ಲಿ ತಗೊಬಾ. ಏನಾದ್ರು ಕಾಸು ಕಮ್ಮಿ ಆಯಿತು ಅಂತಂದರೆ ನಮ್ಮ ಅಜ್ಜಿ ಕೊಡ್ತದಂತ ಹೇಳ್ಬಿಡವ. ಹಾಂ ಹಾಂ, ಸರಿ ಅಜ್ಜಿ, ನೀವೇನು ಕಾಸು ಕೊಡ್ಬೇಡಿ ಬಿಡಿ, ನನ್ನ ಹತ್ರನೇ ಒಂದು 5 ರೂಪಾಯಿ ಐತೆ, ಹೋಗ್ಬಿಟ್ಟು ತಗೊಂಬರ್ತೀನಿ. ಹಾಂ, ಆಯ್ತಾ? ಹುಡುಗವ, ಹಂಗಾರೆ ತಗೊಬಂದ್ಬಿಡು. ನಿಮ್ಮಮ್ಮ ಬರೋದ್ರೊಳಗಡೆ ಹೋಗಿ ತಗೊಬಂದ್ಬಿಡು. ಆಮೇಲೆ ಎಲ್ಲೋಗಿದ್ದೆ, ಎತ್ತೋಗಿದ್ದೆ, 106 ಪ್ರಶ್ನೆಗಳು ಕೇಳ್ತಾಳೆ, ಯಾಕೆ ಹೋಗಿದ್ದೆ ಅಂತ. ಸರಿ ಸರಿ ಅಜ್ಜಿ, ಆಯಿತು, ಬೇಗ ಬಂದ್ಬಿಡ್ತೀನಿ. ಯವ್ವ, ಈ ಕಸ ಈ ಕಡ್ಡಿ ಎಲ್ಲ ಇಲ್ಲೇ ಬಿದ್ದೈತೆ. ಮನೆ ಮುಂದೆ ಒಂಚೂರು ಕಸ ಗುಡಿಸ್ಕೊಳ್ಳೋಂತ ಒಂಚೂರು ಜ್ಞಾನ ಇಲ್ಲ ಇವಳಿಗೆ. ಥೂ, ಬಿಟ್ಟಿಯಾಗಿ ಬೇರೆ ಊಟ ಹಾಕ್ಬೇಕು ಇವಕ್ಕೆ. ಏ ಪ್ರಿಯಾ, ಅಯ್ಯೋ ಈ ಕಿಲಾಡಿ ಬೇರೆ ಬತ್ತಾಳಲ್ಲ. ಥೂ, ತರಿಗೆ ಏನು ಮಾಡೋದಪ್ಪ ಇವಾಗ? ಪಾಪ ಈ ಹುಡುಗಿನ ಬೇರೆ ಅಂಗಡಿ ಕಳಿಸ್ಬಿಟ್ಟಿದ್ದೀನಿ. ಇವಾಗಲೇ ಬಂದರೆ ಏನು ಮಾಡೋದು? ಏ ಮುದುಕಿ, ಎಲ್ಲೋದ್ಲವಳು ಅಂದರೆ ಯಾರನ್ನ? ಹಾಂ, ಏನು ಗೊತ್ತಿಲ್ದಿರೋ ಥರ ನಾಟಕ ಮಾಡಬೇಡ ನೀನು. ಅವಳು ಎಲ್ಲಿ ಅವಳು? ಅಲ್ಲಿ ಕೊಟ್ಟಿಗೆ ಮನೆಯಾಗೆ ಅಷ್ಟೊಂದು ಕಸ ಕಡ್ಡಿ ಎಲ್ಲ ಬಿದ್ದೈತಲ್ಲ, ಒಂಚೂರು ಗುಡಿಸಿ ಬಾಚಾಕ್ಬೇಕಂತ ಜ್ಞಾನ ಬೇಡ ಅವಳಿಗೆ. ಇಲ್ಲಿ ಪದೇ ಹೇಳ್ಬೇಕು ಅವಳಿಗೆ. ಅಲ್ಲ ಕಣೆ ಮಾದೇವಿ, ನೀನೇ ಹೇಳೆ. ಬೆಳಗ್ಗೆಯಿಂದ ಪಾಪ ಹುಡುಗಿಗೆ ಅಷ್ಟೊಂದು ಕೆಲಸಗಳನ್ನ ಕೊಟ್ಟಿದ್ಯಾ. ಅಡುಗೆ ಮಾಡಬೇಕು, ಅಲ್ಲಿ ಬಾವಿಯಿಂದ ನೀರು ಸೇದ್ಕೊಂಬರ್ಬೇಕು, ಮನೆ ಒಳಗಡೆ ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು, ಇವೆಲ್ಲ ಮಾಡ್ಕೊಂಡು ಪಾಪ ಒಂಚೂರು ಕುತ್ಕೊಳ್ಳಿ ಅನ್ನಂಗಿಲ್ವಲ್ಲ ನೀನು? ಕುಂಡ್ರು ಸೂಟ್ ಹಾಕಕ್ಕೆ ಅವಳೆ ನಮ್ಮನೆ ಮಹಾರಾಣಿ ಅನ್ಕೊಂಡಿದ್ಯಾ? ಬಿಟ್ಟಿಯಾ ಕೂಳ್ಕೊಳೋದಲ್ದೇನೆ ಏನು ಕೂರಿಸಿ ಸೇವೆ ಮಾಡ್ಬೇಕು ಅವಳಿಗೆ? ಏನು ಬೇಡ, ನಮ್ಮ ಮನೆಯಲ್ಲಿ ಅವೆಲ್ಲ ನಡೆಯೋಕ್ಕಿಲ್ಲ. ನಾನು ಹೇಳ್ದಾಗೆ ನಡಿಬೇಕು. ಕಿಲಾಡಿ ಮುದುಕಿ ಹೇಳಕ್ ಬಂದ್ಬಿಡ್ಲು ನನಗೇನೆ. ಎಲ್ಲೋದ್ಲವಳು? ಅವಳು ಇಲ್ಲೇ ನನ್ನ ಎಲ್ಲರಿಕೆ ಖಾಲಿ ಆಗ್ಬಿಟ್ಟಿತ್ತು ಕಣೆ, ಅದಕ್ಕೇನೆ ತಗೊಂಬ ಹೋಗವ ಅಂತ ಕಳಿಸಿದ್ದೀನಿ. ಏನೋ ಎಲ್ಲರಿಕೆ ತರ ಕಳಿಸ್ತಾ ಅಂಗಡಿಗ?
ಬರ್ಲಿ ಬರ್ಲಿ ಇವತ್ತು ನನಗೊಂದು ಮಾತು ಹೇಳ್ದಂಗೆ ಅಂಗಡಿಗೆ ಹೋಗೋಳ ಅವಳು. ಏನು ಅಂದ್ಬಿಡಕಣೆ ಮಾದೇವಿ, ಪಾಪ ಆ ಮಗಿ ಹೋಗ್ತಿರ್ಲಿಲ್ಲ, ನಾನೇ ಒಂಚೂರು ಎಲ್ಲಡಿಕೆ ತಗೋಬ ಹೋಗವ ಅಂತ ಕಳಿಸಿದ್ದು. ಯಾಕಂತ ಅವಳಿಗೆ ಅನ್ನದ ಬರ್ಲಿ 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 ಮಾಡ್ತೀನಿ ಅವಳಿಗೆ, ಕಾಲ್ ಕೈ ಮುರಿತೀನಿ, ಇನ್ನೊಂದ್ಸತಿ ಆಚೆಗೆ ಹೋಗ್ಬಾರ್ದವಳು. ಇದೊಳ್ಳೆ ಕತೆ ಆಯ್ತಲ್ಲ, ನಿನ್ ಮನೆ ಒಳಗಡೆ ಯಾವಾಗಲೂ ಕುಡಿಕಳಕ್ಕಾಗ್ತದ ಅವಳನ್ನ? ಕುಡಿಕಳದ ಅಲ್ಲ, ನೀನು ಹಿಂಗೆ ಪದೇ ಪದೇ ಅಂಗಡಿಗೆ ಕಳಿಸ್ಬಿಟ್ರೆ ಅವಳು ವಯಸ್ಸಿನ ಹೆಣ್ಮಕ್ಳೆಲ್ಲ ಮದುವೆ ಮಾಡ್ಕೊಂಡಿರೋದು ನೋಡಿ ಆಮೇಕಿಂದ ಅವಳಿಗೂ ಆಸೆ ಬಂದ್ಬಿಡ್ಲಿ ನನಗೂ ಮದುವೆ ಮಾಡ್ಲಿ ಅಂತ. ಆಮೇಲೆ ನಾನೇನು ಮಾಡಲಿ? ನಾನು ಹೇಳ್ತಿದ್ದೀನಿ ನೋಡು, ಅವಳಿಗೆ ಈ ಜನ್ಮದಲ್ಲಿ ಮದುವೆ ಮಾಡೋಕ್ಕಿಲ್ಲ, ನಾನು ಮಾಡೋದಿಲ್ಲ ಅಂದ್ರೆ ಮಾಡೋದಿಲ್ಲ. ನಮ್ಮ ಮನೆ ಕೆಲಸ ಮಾಡ್ಕೊಂಡು ಇಲ್ಲೇ ಬಿದ್ದಿರಲಿ. ನೋಡು ನಿಮಗೆ ಕೊನೆ ಸರಿ ಹೇಳ್ತಾ ಇದ್ದೀನಿ, ಅವಳು ಅಂಗಡಿ ತಗ ಕಳ್ಸೋಕ್ಕಾಗಲಿ, ಅವ್ರ ಮನೆ ತಗ ಇವ್ರ ಮನೆ ತಗ ಕಳ್ಸೋಕ್ಕಾಗಲಿ, ಇವೆಲ್ಲ ಮಾಡ್ಕೊಡುದು. ಅಲ್ಲ ಇಲ್ದಿರೋ ಆಸೆನೆಲ್ಲ ತುಂಬೇ ಕನ್ಕೊಂಡಿದ್ದೆ ಅವಳಿಗೆ, ಅವೆಲ್ಲ ನಡೆಯಕ್ಕಿಲ್ಲ ನಂತವ. ಬಂದ್ಮೇಕಿಂತ ಹೇಳು ಆ ಕೊಟ್ಟಿಗೆ ಮನೆ ಕ್ಲೀನ್ ಮಾಡಕ್ಕೆ. ಊರು ಸುತ್ತಕ್ಕೆ ಹೋಗೋಳು, ಊರು ಸುತ್ತಕ್ಕೆ. ಹೇಳೋರಿಲ್ಲ ಕೇಳೋರಿಲ್ಲ, ಆಡಿದ್ದೆ ಆಟ ಊಡಿದ್ದೆ ಲಗ್ಗೆ. ತೂ ತು ತು ಎಂತ ಹೆಂಗ್ಸಿರ್ಬೇಕು ಇವಳು. ಪಾಪ ಹುಡುಗಿ ಏನು ಪಾಪ ಮಾಡೈತೆ? ಆಚೆ ಗಡಿ ಕಳಿಸ್ಬಿಟ್ರೆ ಮದುವೆ ಆಸೆ ಬಂದ್ಬಿಡ್ತದಂತೆ. ಪಾಪ ನಾ ಪ್ರಿಯ ಆಗಿದ್ದಕ್ಕೆ ಇನ್ನ ಐತೆ ಹುಡುಗಿ, ಬೇರೆ ಯಾರನ್ನ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಓಡೋಗ್ಬಿಟ್ಟಿರೋರು. ಥೂ ಏನು ಹಣೆ ಬರೋಣಪ್ಪ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ಫ್ರೆಂಡ್ಸ್, ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನಮ್ಮ ಚಾನಲ್ ಬಗ್ಗೆ ಏನು ಅನಿಸುತ್ತೆ ಅಂತ. ತುಂಬ ಜನ ಇನ್ನೂ ಕಮೆಂಟ್ಸ್ ಮಾಡಿಲ್ಲ. ನಾನು 100 ಜನ ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ. 100 ಜನ ಕಮೆಂಟ್ಸ್ಗೆ ನಾನು ಒಂದು ವಿಡಿಯೋ ಮಾಡಿಬಿಟ್ಟು ಹಾಕೋಣ ಅಂತ ಇದ್ದೀನಿ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ವಿಡಿಯೋ ಮಾಡಿಲ್ಲ ಅಂತ ಅನ್ಕೊತಾ ಇರ್ಬೋದು, ನಾನು 100 ವಿಡಿಯೋಗೋಸ್ಕರ ಕಾಯ್ತಾ ಇದ್ದೀನಿ. ಹಾಗಾಗಿ ಮತ್ತು ಫ್ರೆಂಡ್ಸ್, ನಾವು ದಿನಕ್ಕೆ 3 ವಿಡಿಯೋ ಹಾಕ್ತಾಯಿದ್ದೀವಿ. ಬೆಳಗ್ಗೆ 7 ಗಂಟೆ, ಮಧ್ಯಾಹ್ನ 1 ಗಂಟೆ ಮತ್ತು ಸಂಜೆ 7 ಗಂಟೆಗೆ ಟೈಮಿಂಗ್ಸ್ ಚೇಂಜ್ ಆಗಿದೆ. ತುಂಬ ಜನಕ್ಕೆ ಅನುಕೂಲ ಆಗಲಿ ಅಂತ ಈ ಟೈಮಿಂಗ್ಸ್ ಅಡ್ಜಸ್ಟ್ ಮಾಡಿದ್ದೀನಿ. ನೋಡಿ, ನಾವೊಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡ್ತಿರೋದ್ರಿಂದ ಹೊಸದಾಗಿ ನೋಡ್ತಿರೋರು ಹಳೆ ವೀಡಿಯೋಸ್ನ ನೋಡ್ಕೊಂಡು ಬಂದರೆ ನಮ್ಮ ಫುಲ್ ಸ್ಟೋರಿ ನಿಮಗೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಕನ್ಫ್ಯೂಷನ್ ಆಗ್ಬೋದು. ಹಾಗಾಗಿ ಮತ್ತು ನಮ್ಮದು ಇನ್ನೊಂದು ಚಾನಲ್ ಇದೆ, MSN ಕಾರ್ಟೂನ್ ಕನ್ನಡ ಚಾನಲ್ ಅಂತ. ಅದರಲ್ಲೂ ಕೂಡ ದಿನಕ್ಕೆ ನಾನು 2 ವೀಡಿಯೋನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. 1000 ವ್ಯೂಸ್ ಯಾವಾಗ ಆಗುತ್ತೋ ಆವಾಗಲಿಂದ ನಾನು ದಿನಕ್ಕೆ 2 ವೀಡಿಯೋನ ಹಾಕ್ತೀನಿ. ದಯವಿಟ್ಟು ನಾನು ಹಾಕೋ ವೀಡಿಯೋಸ್ನ ಎಲ್ಲನೂ ಕೂಡ ನೋಡಿ, ತುಂಬ ಚೆನ್ನಾಗಿದೆ. ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.